ಆಫ್ಟರ್ನೂನ್ ಅನ್ನೋಷ್ಟಿಗೆ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಬಂದಾದಮೇಲೆ ಇದ್ದಿದ್ದೆ ಟ್ವಿಸ್ಟು. ಎಲ್ಲರೂ ಬಾಯ್ಸು ಸೇರಿಬಿಟ್ಟು ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಶಾರ್ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿದ್ದು. ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಕಟ್ ಮಾಡೋದು. ನಮ್ಮ ಶೆಫ್ ಪ್ರಶಾಂತ್ ಅವ್ರು ಬಂದು 6 ವರ್ಷ ಆದಮೇಲೆ ಚಿಕನ್ ಮಾಡ್ತಾಯಿರೋದು. ಚೇತನನ್ನ ಬಂದು ಕ್ಲೀನಿಂಗ್ ಪ್ರೊಸೆಸ್ಸು. ನಮ್ಮ ಶೆಫ್ ಕ್ಲೀನ್ ಮಾಡ್ತಾಯಿರೋ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಡೋದು, ವೆಸಲ್ಸ್ ಕ್ಲೀನ್ ಮಾಡ್ಕೊಡೋದು ಚೇತನನ್ನರ್ದು. ನಿಶಾರ್ ಹಸ್ಬೆಂಡ್ ಇವರು ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ನಮ್ಮ ಶೆಫ್ ಆಲ್ರೆಡಿ ಕೊಬ್ಬರಿನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ತುರಿದು ಮಿಕ್ಸರ್ಗೆ ಹಾಕೊಂಡ್ಬಿಟ್ಟಿದ್ರು. ಕೊತ್ತಂಬರಿ, ಬೆಳ್ಳುಳ್ಳಿ, ಪುದೀನ ಎಲ್ಲ ಸೇರಿ ಅವು ಬೇರೆ ಮಿಕ್ಸರ್ ಹಾಕ್ಕೊಂಡ್ರು ನಮ್ಮ ಶೆಫು. ಅವರಿಗೆ ನಿಶಾರ್ ಮನೆ ಆಮೇಲೆ ಭಾಳ ವರ್ಷ ಆಯಿತು, ಇವಾಗ 6 ವರ್ಷ ಆಯಿತು ಅಡುಗೆ ಮಾಡಿ. ಏನು ಹಾಕಬೇಕು, ಏನು ಎಲ್ಲೆಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ. ಸಾಂಬಾರು ಪೌಡ್ರು ಮಾತ್ರ ಸಿಕ್ತು, 3 ಸ್ಪೂನ್ ಹಾಕಿದ್ರು ಸರಿಯಾಗಿ. ಏನು ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಫಸ್ಟಿಗೆ, ಅದಕ್ಕೆ ಹಾಕಿದ್ರು 4 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿ. ಆಮೇಲೆ ಖಾರ, ಉಪ್ಪು ಎಲ್ಲ ಹುಡುಕ್ತಾಯಿದ್ರು. ಚಕ್ಕೆ ಪೌಡ್ರ್ ಹಾಕಿದ್ರು, ಗರಂ ಮಸಾಲ ಅಂತ ಹಾಕಿದ್ರು ಅದನ್ನೇ, ಆದರೆ ಅದು ಚಕ್ಕೆ ಪೌಡರು. ಆಮೇಲೆ ಗರಂ ಮಸಾಲ ಸ್ಪೂನಿಂದ ಹಾಕು ಅಂತ ಹೇಳಿದ್ರೆ ಬೇಡ ನನ್ನ ಕೈ ಅಳ್ತೇನೆ ಗೊತ್ತಾಗುತ್ತೆ. ಇಲ್ಲಿ ಖಾರ ಹುಡುಕ್ತವ್ರೆ, ಚಿಲ್ಲಿ ಪೌಡ್ರು ಸಿಗ್ತಿರ್ಲಿಲ್ಲ ಅವರಿಗೆ, ನಮ್ಮ ಹಸ್ಬೆಂಡು ನಮ್ಮ ಶೆಫು ಸೇರಿ. ಆಮೇಲೆ ಜಸ್ಟ್ ಸಿಗಲಿಲ್ಲ ಅದು, ಆಮೇಲೆ ಅವ್ರಿಗೂ ಕೂಡ ಹಾಕಿದ್ರು. ಅದಕ್ಕೆಲ್ಲ ಮಿಕ್ಸ್ ಮಾಡಿ ಖಾರ ಆಮೇಲೆ ಹಾಕಿದ್ರು ಅನಿಸುತ್ತೆ. ಒಂದು ಬೌಲಲ್ಲಿ ಎಣ್ಣೆ ಹಾಕಿ ಫುಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 3 ಸ್ಪೂನ್ ಎಣ್ಣೆ ಸಾಕಂತೆ. ಯಾಕಂದರೆ ಆ ಚಿಲ್ಲಿ ಇವಾಗ ಸಿಕ್ತು ನೋಡಿ, ಚಿಲ್ಲಿ ಹಾಕಿ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಅದನ್ನು ಕೈಯಲ್ಲೇ ಅಳತೆ ಹಾಕಿದ್ದವರು, ಸ್ಪೂನಿಂದ ಹಾಕಿಲ್ಲ. ಒಂದು ಸ್ವಲ್ಪ ಚಿಕನ್ನಿಗೆ ಅರಿಶಿನ, ಉಪ್ಪು ಅಷ್ಟೇ ಹಾಕಿ ಸ್ವಲ್ಪ ಹೊತ್ತು ಬೆಂದಿಸ್ಕೋಬೇಕಂತೆ. ನಮ್ಮ ಶೆಫ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಆ್ಯಕ್ಚುಲಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಫ್ರೈ ಮಾಡಿದರು. ಫ್ರೈ ಮಾಡಿ ಹಾಕಿ ಒಂದು ಸ್ವಲ್ಪ ಆದರೆ ಡಿಶ್ ಥರ ಬರಬೇಕಲ್ವ, ಅದನ್ನು ಸ್ವಲ್ಪ ಇನ್ನೊಂದು 2 ಸ್ಪೂನ್ ಎಣ್ಣೆ. ಅವ್ರು ಭಾಳ ಎಣ್ಣೆ ಏನು ಹಾಕಿರಲಿಲ್ಲ, ಚಿಕನ್ನೇ ಎಣ್ಣೆ ಬಿಡುತ್ತೆ ಅಂತ ಹೇಳ್ತಿದ್ರು. ಹಂಗಾಗಿ ಚಿಕನ್ ಎಣ್ಣೆ ಬಿಡುತ್ತೆ ಅಂತೇಳಿ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಬೆಂದಿಸ್ಕೊಂಡು, ಆಮೇಲೆ ಇದು ರೈಸಿಗೆ ಇಷ್ಟು ನೀರಿಡಬೇಕು ಅಷ್ಟು ನೀರಿಡಬೇಕು ಅಂತಂದೇಳಿ ಡಿಸ್ಕಷನ್ ನಡೀತಾ ಇತ್ತು. ಆ ಗ್ಯಾಪಲ್ಲೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು. ಇದಕ್ಕೆ ಚಿಕನಿಗೆ ಬನ್ನಿ ಮತ್ತೆ ವಾಪಸ್ಸು. ನನ್ನ ಮಗಳು ವೇಟಿಂಗ್ ಚಿಕನಿಗೋಸ್ಕರ ಬೌಲ್ ಇಟ್ಕೊಂಡು ಓಡಾಡ್ತಾವಳೆ. ನಾವೇನು ಮಸಾಲ ಮಾಡಿ ಇಟ್ಕೊಂಡಿದ್ರಲ್ವ ನಮ್ಮ ಶೆಫ್, ಅವರು ಅದನ್ನೆಲ್ಲ ಒಂದು ಸ್ವಲ್ಪ ಚಿಕನ್ ಬೆಂದಿಸ್ಕೊಂಡು ಅದನ್ನೇ ಇಷ್ಟು ಮಸಾಲ ಅದಕ್ಕೆ ಹಾಕಿ, ಅಂದರೆ ಒಂಥರ ಚಿಕನಿಗೆ ಗ್ರೇವಿ ಇದ್ರೇ ಚೆನ್ನಾಗಿ, ಡ್ರೈ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಗ್ರೇವಿ ಥರನೇ ಇರಲಿ ಅಂತೇಳಿ ಗಟ್ಟಿಯಾಗೆ ಹಾಕಿ ಸ್ವಲ್ಪ ಬೆಂದಿಸ್ಕೊಂಡ್ರು. 2 ಗ್ಲಾಸ್ ನೀರು ಹಾಕಿದರು. ಹಾಕಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಈ ಥರ ಮಾಡಬೇಕು ಅಂಥೇಳಿ. 6 ವರ್ಷದ ನಂತರ ಮಾಡ್ತಿರೋದಕ್ಕೂ ನಾವು ವಾರಕ್ಕೊಂದ್ಸಲ ಚಿಕನ್ ಮಾಡೋದಕ್ಕೂ ಡಿಫ್ರೆಂಟ್ ಇರ್ಬೋದಪ್ಪ ಅಂದ್ಕೊಂಡು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ನಾನು. ಟೇಸ್ಟ್ ನೋಡಿ ಉಪ್ಪು ಖಾರ ಅಂತೇಳಿ ಅವರು ಕೊಟ್ಟರು. ನನ್ನ ಮಗಳು ಮಾತ್ರ ಸ್ಪೈಸಿ ಇದ್ದರೆ ಚಪ್ಪಿಸ್ಕೊಂಡು ಹೊಡಿತಾಳೆ ನೋಡಿ. ಚೆನ್ನಾಗಿ ತಿಂತಾಳೆ ಅವಳು, ಚಿಕನ್ ಅಂದರೆ ಇಷ್ಟ ಅವಳಿಗೆ. ಆಯಿತು, ಒಂದು 3 ವಿಸಿಲ್ ಆದರೆ ಸಾಕಾಗುತ್ತೆ ಅಂಥೇಳಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಈಗ ನೆಕ್ಸ್ಟ್ ಚೇತನನ ಕ್ಲೀನಿಂಗ್ ಪ್ರೊಸೆಸ್ಸಿಗೆ ಬಂದರು. ಎಲ್ಲ ಅವ್ರದ್ದೇ ಆ್ಯಕ್ಚುಲಿ ಹುಡುಗರೇ ಎಲ್ಲ ಮೊನ್ನೆ ಸೀಮಂತ ಮುಗಿಸ್ಕೊಂಡು ಬಂದಾದಮೇಲೆ ಅಡುಗೆ ಮಾಡಿಕೊಟ್ಟಿದ್ದು. ನಾವು ಹುಡುಗಿಯರೆಲ್ಲರೂ ರೆಸ್ಟ್ ಮಾಡ್ತಾಯಿದ್ವಿ, ಯಾಕಂದರೆ ಫಂಕ್ಷನಲ್ಲಿ ಓಡಾಡಿದ್ವಲ್ವ ನಾವು. ಅದಕ್ಕೆ ಇವರು ಚೇತನನ್ನವ್ರ ಮಮ್ಮಿ ನಮ್ಮ ಹಸ್ಬೆಂಡ್ ಜೊತೆಗೆ ಫುಲ್ಲು ಡಿಸ್ಕಷನ್ನು. ನಿಶಾ ಕೂಡ ಹೇಳ್ತಿದ್ರು ಮುದ್ದೆನೂ ಅಮ್ಮನೇ ಮಾಡಲಿ ಅಂಥೇಳಿ. ಚೇತನನ್ನವ್ರ ಮಮ್ಮಿನೂ ಬಂದಿದ್ರು. ಅವರು ಬಂದಾದಮೇಲೆ ಅವರು ಮುದ್ದೆ ಮಾಡೋಕ್ಕಿಟ್ಟಿದ್ರು. ನಮ್ಮ ಸೈಡ್ ನಾವು ಮುದ್ದೆ ಮಾಡಲ್ಲ, ನಮ್ಮದು ರೊಟ್ಟಿ ಏನಿರಲಿ ರೊಟ್ಟಿ ನಮ್ಮದು. ಹಾಗಾಗಿ ಆಯಿತು ನೀವು ಟೇಸ್ಟ್ ನೋಡೋಣ ಅಮ್ಮನ ಕೈಯಲ್ಲಿ ಅಂದ್ಬಿಟ್ಟು ಮುದ್ದೆ ಸೈಡಿಗೆ ಮುದ್ದೆ ಮಾಡೋಕೆ ಹೋದ್ರು. ಆ ಕಡೆ ವಿಸಿಲ್ ಹೊಡಿತಾವೆ 3. ಹಾಗೆ ಆಫ್ ಮಾಡಿದ್ರು ಅದನ್ನೇ. ಚಿಕನ್ ಅಂತೂ ರೆಡಿ ಆಗಿದೆ ಅಂತೆಲ್ಲ ಹೇಳ್ತಿದ್ರು ನಮ್ಮ ಶೆಫು. ಇವರಿಗೆ ಊರ ಕಡೆ ಎಲ್ಲ ಒಲೆ ಮೇಲೆ ಅಲ್ವ ಜಾಸ್ತಿ ಅಡುಗೆ ಮಾಡೋದು, ಹಾಗಾಗಿ ಒಲೆ ಮೇಲೇ ಅಡುಗೆ ಮಾಡಿದ್ರು ಅವರು. ಫುಲ್ಲೆಲ್ಲ ಬೆಂದಿಸ್ಕೋಬೇಕು ಈ ಥರ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಅದು ಗಟ್ಟಿ ಆಗಿಬಿಟ್ಟಿತ್ತು, ನೀರು ಸ್ವಲ್ಪ ಕಮ್ಮಿ ಆಗಿದ್ದಕ್ಕೆ ಮತ್ತೆ ಬಿಸಿನೀರು ಮಾಡಬೇಕಂತೆ ಅದನ್ನು. ಅದು ಒಂದು ಗೊತ್ತಾಯಿತು ನನಗೆ. ನಮ್ಮ ಸೈಡ್ ಮುದ್ದೆ ಮಾಡಲ್ಲಲ್ವ, ಮುದ್ದೆ ಗಟ್ಟಿ ಆದರೆ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕಂಥೇಳಿ ಅನ್ನ ಬಿಸಿ ಮಾಡಿಕೊಟ್ರು. 2 ಗ್ಲಾಸ್ ಮುದ್ದೆಗೆ ನೀರು ಹಾಕಿದಾದಮೇಲೆ
ಅಮ್ಮ ತಾಯಿ ಫುಲ್ಲು ಅಮ್ಮ ಮಗ ಫುಲ್ಲು ಝೂಮಾಗಿ ಮಾಡ್ತವ್ರೆ. ಆದ್ರೆ ನಮ್ಮ ಶೆಫ್ ಸುಮ್ಮನೆ ನಿಲ್ಲಲ್ಲಲ್ವ, ಈ ಕೈ ಬಿಡಿ ನಾನು ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹಿಂಗೆ ಮಾಡಿದ್ರು ಅದನ್ನೇ ಮುದ್ದೆ ಥರ. ಇದಕ್ಕೆ ಅಮ್ಮ ರೌಂಡಾಗಿ ಮಾಡಿಕೊಡ್ತಾಯಿದ್ರು. ಟೇಸ್ಟ್ ಎಲ್ಲರೂ ವೇಟಿಂಗ್, ಆ ಸ್ಮೆಲ್ಲಿಗೆ ಟೇಸ್ಟ್ ನೋಡಬೇಕು ತಿನ್ನಬೇಕು ಅಂತಂದೇಳಿ ಎಲ್ಲರಿಗೂ ಒಂಥರ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನೋಡಿದ್ರೂ ಗೊತ್ತಾಗುತ್ತೆ, ಸಖತ್ತಾಗಿತ್ತು. ಒಂದು ಸ್ವಲ್ಪ ಈ ಥರ ಸಾಂಬಾರು ಅವ್ರು ಮಾಡಿದ್ದು ಗ್ರೇವಿ ಥರನೂ ಅಲ್ಲ, ಸಾಂಬಾರು ಅವ್ರಿಗೆ ಸಾಂಬಾರು ಇದ್ರೇ ಚೆನ್ನಾಗಿ ಮುದ್ದೆಯಲ್ಲಿ ರೈಸಲ್ಲಿ ಅಂಥೇಳಿ ಅವಳಿಗೆ ಬಡಿಸ್ಕೊಳಕ್ಕೆ ಇರಲಿಲ್ಲ. ತಿಲಕಾಗ ಟೇಸ್ಟ್ ನೋಡೇ ಬಿಟ್ಲು. ಚೆನ್ನಾಗಿತ್ತು ಅಂತ ಹೇಳಿದರು. ಎಲ್ಲರದು ಒಟ್ಟು ಟೋಟಲಿನೂ ಅಪ್ರಿಷಿಯೇಷನ್ ಬಂದಿದ್ದು ಮಾತ್ರ 100 ಔಟ್ ಆಫ್ 100. ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ತಿಂದ್ವಿ ಅಂಥೇಳಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ರೇರ್ ಕೇಸಸ್ ಅಲ್ವಾ, ಸ್ವಲ್ಪ ಜಾಯ್ನ್ ಆಗಿ ಎಲ್ಲರೂ ಕೂತು ಊಟ ಮಾಡೋದು. ಯಾಕಂದರೆ ಒಬ್ಬೊಬ್ಬರು ಶೆಡ್ಯೂಲ್ ಒಂದೊಂದು ಥರ ಇರುತ್ತೆ, ಎಲ್ಲರೂ ಜಾಬ್ ಹೋಲ್ಡರ್ಸು. ಆದರೆ ನಾವು ನಿಶಾನ್ ಫಂಕ್ಷನ್ ಮುಗಿಸ್ಕೊಂಡು ಬಂದುಬಿಟ್ಟು ಎಲ್ಲರೂ ಈ ಥರ ಅಡುಗೆ ಮಾಡಿ ಮತ್ತು ಯಥಾ ಪ್ರಕಾರ ಮಂಡೇ ಹೋಗೋದಿದ್ದೇ ಇರುತ್ತಲ್ವ ಜಾಬಿಗೆ. ನನ್ನ ಮಗಳು ಕೂಡ ವೇಟಿಂಗು ಪ್ಲೇಟ್ ಹಿಡ್ಕೊಂಡು ಎಲ್ಲರೂ ಮುದ್ದೆ ಹಾಕ್ಕೊಂಡು ಚಿಕನ್ ಸಾಂಬಾರು ಮಾಡಿದರು. ನಮ್ಮ ಶೆಫು ಕೂಡ್ಬಿಟ್ಟು ಊಟ ಮಾಡಿ ಅವರಿಗೆ ನಿಶಾವ್ರಿಗೆ ಕೆಳಗೆ ಕೊಡೋಕ್ಕಾಗಲ್ಲಲ್ವ, ಅದಕ್ಕೆ ಮೇಲೆ ಕೂತಿದ್ರು. ಅವರು ಆಲ್ರೆಡಿ 8 ಮಂತ್ಸ್ ಕಂಪ್ಲೀಟ್ ಅವರಿಗೆ. ಹಾಗಾಗಿ ಅವ್ರ ಮನೆಯಲ್ಲೇ ಎಲ್ಲ ಕೂತು ಊಟ ಮಾಡಿ ತಾಂಬೂಲ ಹಾಕ್ಕೊಂಡು ಫುಲ್ ಎಂಜಾಯ್.